ಜೈಲಿಗೆ ಹೋಗ್ಬಂದು ಸದ್ಯ ಬೇಲ್ ಮೇಲೆ ಹೊರಗಡೆ ಇರುವಂತಹ ಶಾಸಕ ಮುನಿರತ್ನ ಈ ಶಾಸಕನ ಒಂದು ಅಮಾನವೀಯ ಕೃತ್ಯಕ್ಕೆ 50 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಯಾವುದೋ ಒಂದು ಸಣ್ಣ ಸಣ್ಣ ಗುಡಿಸಲು ಅಲ್ಲ, ಅದು ಒಂದು ಶೆಡ್ಗಳು. ಸುಮಾರು 200ಕ್ಕೂ ಹೆಚ್ಚು ಜನರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಆ ಮಕ್ಕಳು ಇಟ್ಕೊಂಡಂತ ಒಂದಷ್ಟು ಆಟಿಕೆಗಳು ಎಲ್ಲವೂ ಕೂಡ ಇವತ್ತು ಬೀದಿಗೆ ಬಂದಿದೆ. ಆ ಶಾಸಕರು ಹಾಗೆ ಸರ್ವನಾಶ ಆಗೋಗ್ಲಿ ಅಂತೇಳಿ ಸಣ್ಣ ಸಣ್ಣ ಮಕ್ಕಳು ರುದ್ರು ಶಾಪ ಆಗ್ತಿದ್ದಾರೆ. ನಾಚಿಕೆ ಆಗ್ಬೇಕು, ಧಿಕ್ಕಾರ ಹೇಳಬೇಕು ನಿಮ್ಮಂತ ಈ ಒಬ್ಬ ಶಾಸಕರ ಈ ರೀತಿಯಾಗಿ ವರ್ತಿಸಿರೋದಕ್ಕೆ. ನಗರದಲ್ಲಿ ಬಫರ್ ಝೋನ್ಗಳ ಒತ್ತುವರಿ ಆಗಿದ್ದೆಲ್ಲ ಬೇರೆ ಎಲ್ಲೂ ಆಗಿಲ್ಲ. ದಿನಕ್ಕೆ ಊಟಕ್ಕೆ ಅಂತ ಇಟ್ಕೊಂಡಂತ ಅಕ್ಕಿ ದವಸ ಧಾನ್ಯ ಏನೂ ತಗೊಳಕ್ಕೆ ಈ ಪಾಪಿಗಳು ಬಿಟ್ಟಿಲ್ಲ. ಅತ್ಯಾಚಾರ, ಜಾತಿ ನಿಂದನೆ, ಏಸ್ಟ್ರಾಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗ್ಬಂದು ಸದ್ಯ ಬೇಲ್ ಮೇಲೆ ಹೊರಗಡೆ ಇರುವಂತಹ ಬಿಜೆಪಿಯ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ತನ್ನ ಆಟಾಟೋಪವನ್ನ, ತನ್ನ ಎಂದಿನ ಬುದ್ಧಿಯನ್ನ ಮತ್ತೆ ತೋರಿಸಿದ್ದಾರೆ. ಈ ಶಾಸಕನ ದ್ವೇಷದ ರಾಜಕಾರಣಕ್ಕೆ, ಈ ಶಾಸಕನ ಈ ಒಂದು ದುಷ್ಕೃತ್ಯಕ್ಕೆ, ಈ ಶಾಸಕನ ಒಂದು ಅಮಾನವೀಯ ಕೃತ್ಯಕ್ಕೆ ಇವತ್ತು ಅಮಾಯಕ 50 ಕುಟುಂಬಗಳು ಬೀದಿಗೆ ಬಿದ್ದಿವೆ. 20-25 ವರ್ಷದಿಂದ ಹೇಗೋ ಸಂಸಾರ ನಡೆಸ್ಕೊಂಡು, ಹೇಗೋ ಅವತ್ತಿನ ಕೂಳನ್ನ ದುಡ್ಕೊಂಡು ತಿನ್ಕೊಂಡು, ಆ ಒಂದು ಯಾವುದೋ ಒಂದು ಸಣ್ಣ ಸಣ್ಣ ಗುಡಿಸಲು ಅಲ್ಲ, ಅದು ಒಂದು ಶೆಡ್ಗಳು, ಅದರಲ್ಲಿ ಜೀವನ ಕಟ್ಕೊಂಡು ಸಂಸಾರವನ್ನು ಮಾಡ್ತಾ ಇದ್ದಂಥ 50 ಕುಟುಂಬದ ಸುಮಾರು 200ಕ್ಕೂ ಹೆಚ್ಚು ಜನರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಮನೆ ಇಲ್ಲ, ಇರೋಕ್ ಜಾಗ ಇಲ್ಲ, ಮನೆಯಲ್ಲಿದ್ದಂಥ ವಸ್ತುಗಳಿಲ್ಲ, ಚಾಪೆ ದಿಂಬು ಅದಾದರೂ ಹಾಳಾಗೋಗ್ಲಿ, ಅವ್ರು ತಿನ್ನೋಕೆ ಅಂತ ಇಟ್ಕೊಂಡಂಥ ಒಂದಷ್ಟು ರೇಷನ್ ಐಟಮ್ಮು, ಸಣ್ಣ ಸಣ್ಣ ಮಕ್ಕಳು, ಆ ಮಕ್ಕಳು ಇಟ್ಕೊಂಡಂಥ ಒಂದಷ್ಟು ಆಟಿಕೆಗಳು ಎಲ್ಲವೂ ಕೂಡ ಇವತ್ತು ಬೀದಿಗೆ ಬಂದಿದೆ. ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಆ ನಾವು ಹೇಗೆ ಸರ್ವನಾಶ ಆಗಿದ್ದೀವಲ್ಲ, ನಮ್ಮ ಒಂದು ಜಾಗ, ನಮ್ಮ ವಸ್ತುಗಳು ಹೇಗೆ ಸರ್ವನಾಶ, ನಮ್ಮ ಬದುಕನ್ನ ಹೇಗೆ ಸರ್ವನಾಶ ಮಾಡಿದ್ದಾನಲ್ಲ, ಆ ಶಾಸಕರು ಹಾಗೆ ಸರ್ವನಾಶ ಆಗೋಗ್ಲಿ ಅಂತೇಳಿ ಅಲ್ಲಿರುವಂತ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು ರುದ್ರು ಶಾಪ ಆಗ್ತಿದ್ದಾರೆ. ಅಂತಹ ಒಂದು ದುಷ್ಕೃತ್ಯವನ್ನ ಈ ಬಿಜೆಪಿಯ ಶಾಸಕ ಮುನಿರತ್ನ ಮಾಡಿರುವಂಥದ್ದು. ಮೊದಲಿಗೆ ಆ ಫುಟೇಜ್ ಅನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಆ ಫುಟೇಜ್ ಅಲ್ಲಿ ಒಂದಷ್ಟು ವಿಜುವಲ್ಸ್ ಅಲ್ಲಿ ಕೆಲವೊಂದಷ್ಟು ಸೀನ್ಗಳನ್ನ ಅಬ್ಸರ್ವ್ ಮಾಡಿ. ಎಂತ ಕಲ್ಲು ಮನಸ್ಸಲ್ಲಿರೋರ್ಗೂ ಕೂಡ ಆ ಸೀನ್ಗಳನ್ನು ನೋಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಆ JCP ನಲ್ಲಿ ಅವ್ರ ಮನೆ ಎಲ್ಲವನ್ನ ಕೂಡ ಹೊಡೆದಾಕ್ತಾ ಇರ್ತಾರೆ. ಸಣ್ಣ ಸಣ್ಣ ಮಕ್ಕಳು ನಿಂತ್ಕೊಂಡು ಕಣ್ಣೀರಾಗ್ತಾ ಗೊಳೋ ಅಂತ ಹೇಳ್ತಾ ಇರ್ತವೆ. ಆ ಶಾಸಕ ಅಲ್ಲೇ ನಿಂತಿರ್ತಾನೆ, ಅವನ ಕಣ್ಣಿಗೆ, ಆ ಮನಸ್ಸಿಗೆ ಅದು ಮುಟ್ಟೋದೇ ಇಲ್ಲ. ಇನ್ನ 1-2-3 ಮಕ್ಕಳು, ಆ ತಾಯಿ ಎಲ್ಲ ಸಾಮಾನುಗಳೆಲ್ಲ ಕೂಡ, ಮನೆಯಲ್ಲಿ ಇದ್ದಂಥ ಸಾಮಾನುಗಳೆಲ್ಲ ಇವ್ರು JCP ನಲ್ಲಿ ಧ್ವಂಸ ಮಾಡಿದಾರಲ್ಲ, ಎತ್ತಿಡ್ತಿದ್ರೆ ಪುಟಾಣಿ ಮಕ್ಕಳು, ಆಟ ಸಾಮಾನು ಇಟ್ಕೊಂಡು ಆಟ ಆಡುವಂಥ ಮಕ್ಕಳು ಹೋಗಿ ಆ ಖಾರ ಪುಡಿ ಡಬ್ಬ, ಬಿಂದಿಗೆ ಜೊತೆಗೆ ಆ ಮಸಾಲೆ ಪುಡಿ ತುಂಬಿರುವಂಥ ಕವರ್ಗಳನ್ನ ಊಟಕ್ಕಾಗ್ಲಿ ಅಂತ ಹೇಳಿ, ಪಾಪ ಆ ಸಣ್ಣ ಸಣ್ಣ ಮಕ್ಕಳು ಏನೂ ಗೊತ್ತಿಲ್ಲ ಏನಾಗಿದೆ ಅಂತ, ಆ ಮಕ್ಕಳು ಎಲ್ಲ ಹೋಗಿ ಎತ್ಕೊಂಬಂದು ಇಡ್ತಿದ್ದಾರೆ. ಆ ಮಕ್ಕಳಿಗೆ ಆಟ ಸಾಮಾನು ಬೇಕಾಗಿಲ್ಲ, ತಿನ್ನೋಕೆ ಊಟ ಬೇಕು. ಆ ಊಟದ ಬೆಲೆ, ಹಸಿವಿನ ಬೆಲೆ ಏನು ಅಂತ ಗೊತ್ತಿದೆ. ಅದಕ್ಕೆ ಆ ಮಕ್ಕಳು ಅಲ್ಲಿ ಬೇರೆ ಯಾವುದೂ ಕೂಡ ಒಂದು ಸೈಕಲ್ ಇದೆ, ಅದನ್ನು ಮುಟ್ಟಲ್ಲ, ಹೋಗ್ಬಿಟ್ಟು ಅಲ್ಲಿ ಅಕ್ಕಿ ಡಬ್ಬ ಮತ್ತೆ ಮಸಾಲೆ ಪುಡಿ ಕವರು ಇವನ್ನೆಲ್ಲ ಹೋಗಿ ಎತ್ಕೊಂಬಂದಿರ್ತಿದೆ. ಈ ವಿಜುವಲ್ಸ್ ಅನ್ನ ಒಂದ್ಸಲಿ ನೋಡಿ ಫಸ್ಟು.
ಬರತೈತಿ ನಾನು ಒಡ್ಡೆ ಬರ್ಲತ್ತಾನ ನೋಡಿದ್ರಲ್ಲ, ಈ ಪರಿಸ್ಥಿತಿ ನಿರ್ಮಾಣ ಆಗೋಕೆ ಇದೇ ಮುನಿರತ್ನ ಕಾರಣ. ಇತ್ತೀಚೆಗೆ ಬಾಯ್ ಬಡ್ಕೊಂತ ಇದ್ದ. ಹೊರಗಡೆ ಬಂದ್ಮೇಲೆ ನನಗೆ ಅಭಿವೃದ್ಧಿ ಕೆಲಸಗಳು ಮಾಡೋಕೆ, ನಿಮ್ಮ ಸೇವೆ ಮಾಡೋಕೆ ಈ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. DK ಫಾಲೋವರ್ಸು, DK ಬ್ರದರ್ಸು ಎಲ್ಲರೂ ಜೊತೆಗೆ ಕುಸುಮ, ಹನುಮಂತರಾಯಪ್ಪ ಎಲ್ಲ ಸೇರ್ಕೊಂಡು ನಾನು ಜನಸೇವೆ ಮಾಡಕ್ ಬಿಡ್ತಾ ಇಲ್ಲ, ನನ್ನನ್ನು ಸಾಯಿಸ್ಬಿಡ್ತಾರೆ, ನನಗೆ ಜೀವ ಬೆದರಿಕೆ ಅಂತೇಳಿ ಪ್ರಧಾನಿಗೆ ಪತ್ರ ಬರ್ತಿದ್ದ. ನನಗೆ ಜನಸೇವೆ ಮಾಡೋಕ್ಕೊಂದು ಅವಕಾಶ ಸಿಗ್ಲಿ ಅಂತ ಬೇಡ್ಕಂತ ಇದ್ದ. ಇತ್ತೀಚೆಗೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಹಿಳೆಯರಿಗೆ ಹೋಗಿ ಬಾಗಡಗಳು ಕೊಡ್ತಾ ಇದ್ದ, ನಾನು ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ. ಆ ಬಾಗಡ ಎಲ್ಲ ಕೊಟ್ಟಿಂದ ಬಂದಿದ್ದು ನಿಮಗೆ 1% ಪುಣ್ಯ ಏನೋ, ಆದರೆ ಈ ಮನೆಗಳೆಲ್ಲ ಹೊಡೆದಾಕ್ಸ್ತಲ್ಲ, ಅದರಿಂದ 100% ಶಾಪ ನಿಮಗೆ ತಟ್ಟಿರುತ್ತೆ. ಈ ರೀತಿಯಾದ ಶಾಪವನ್ನು ಅಲ್ಲಿನ ಜನರು ಆಗ್ತಿದ್ದಾರೆ. ಆ ಸಿಚುವೇಶನ್ನ ನೋಡಿದಂಥವ್ರು, ಅವರ ಬದುಕನ್ನು ನೋಡಿದಂಥವ್ರು, ಆ ಮಕ್ಕಳ ಸಂಕಷ್ಟವನ್ನು ನೋಡಿದಂಥವ್ರು ಎಲ್ಲರೂ ಕೂಡ ಈ ರೀತಿಯಾಗಿ ಶಾಪ ಹಾಕ್ತಾರೆ. ಘಟನೆ ಏನು ಅಂತ ಹೇಳ್ಬಿಡ್ತೀನಿ. ಇದು ಪೀಣ್ಯ ಹತ್ರ ಮೇನ್ ರೋಡಲ್ಲೇ ಇರುವಂತಹ ಒಂದು ಜಾಗ, ಸರ್ಕಾರಿ ಜಾಗ ಇದು. ಈ ಜಾಗದಲ್ಲಿ ಸುಮಾರು 20-25 ವರ್ಷದಿಂದ ಈ ಗಾರೆ ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ ನೋಡಿ. ಈ ಬೀದರು, ರಾಯಚೂರು, ಉತ್ತರ ಕರ್ನಾಟಕ ಭಾಗದಿಂದ ಬರ್ತಾರೆ. ಅವರೆಲ್ಲರೂ ಬಂದು ಈ ಸರ್ಕಾರಿ ಜಾಗದಲ್ಲಿ ಒಂದು ಸಣ್ಣ ಶೆಡ್ಗಳು, ಯಾರು ಬಿಲ್ಡಿಂಗ್ ಯಾರು ಕಟ್ಟಿಲ್ಲ, ಅಲ್ಲಿ ಒಂದು ಶೀಟ್ ಮನೆನೂ ಕೂಡ ಕಟ್ಟಿಲ್ಲ, ಏನೋ ಒಂದಷ್ಟು ಶೆಡ್ಗಳು ಹಾಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ಇದ್ರು. ಅಲ್ಲೇ ಅವ್ರ ಸಂಸಾರವನ್ನ ಕಟ್ಕೊಂಡು ಸುತ್ತಮುತ್ತ ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ಕೆಲ್ಸಕ್ಕೆ ಕರೆದ್ರೆ ಆ ಮನೆ ಕೆಲಸಕ್ಕೆ ಅಂತ ಹೋಗಿ ಒಂದಷ್ಟು ಹಣವನ್ನ ತೆಗೆದುಕೊಂಡು ಒಂದು ಜೀವನವನ್ನ ಸಾಗಿಸ್ತಾ ಇದ್ದು. ಅಂಥ ಒಂದು ಜಾಗದ ಮೇಲೆ, ಅಂಥ ಒಂದು ಪುಟ್ಟ ಗುಡಿಸ್ಲು ಅಲ್ಲ ಅದು, ಒಂದು ಶೆಡ್ಗಳ ಮೇಲೆ ಈ ಶಾಸಕನ ಕಣ್ಬಿತ್ತು. ಬಿದ್ದಿದೆ ತಡ, ಏಕಾಏಕಿ ಹೋಗಿ ಅವ್ರಿಗೊಂದು ನೋಟಿಸ್ ಆಗಲಿ, ಒಂದು ಮಾಹಿತಿ ಆಗಲಿ ಏನು ಕೊಡ್ಲಿಲ್ಲ. ಯಾವ ಪೊಲೀಸರನ್ನು ಕರ್ಕೊಂಡು ಹೋಗಿಲ್ಲ, ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಇರೋವಂಥದ್ದು ಕಾಣ್ತಾ ಇಲ್ಲ. ಒಂದಷ್ಟು ಈ ತರ ಒಂದು ಗೂಂಡಾ ಪಟಾಲಂ ಪಡೆ ಇದೆಯಲ್ಲ, ಅದನ್ನ ಕರ್ಕೊಂಡೋಗಿ JCB ತಗೊಂಡೋಗಿ ಎಲ್ಲ ಅಟ್ಲೀಸ್ಟ್ ಅವ್ರು ಕಾಲು ಬಿದ್ದು ಕೇಳ್ಕೊಂತಾರೆ, ನಾವೆಲ್ಲ ನಿಮ್ಗೆ ಓಟ್ ಹಾಕಿದೀವಿ ಆಯ್ತಾ, ನಮ್ಗೇನು ಬೇಡ, ಅಟ್ಲೀಸ್ಟ್ ಒಂದು 3 ದಿನ ಟೈಮ್ ಕೊಡ್ರಿ, ನಾವು ಬೇರೆ ಏನೂ ತಗೊಂಡೋಗಲ್ಲ, ನಾವು ಅಟ್ಲೀಸ್ಟ್ ಒಂದು ಊಟಕ್ಕೆ ಅಂತೇಳಿ ಒಂದಷ್ಟು ದವಸ ಧಾನ್ಯ ಹಾಕೋಣಕ್ಕೆ ಅಂತ ಒಂದಷ್ಟು ಬಟ್ಟೆಗಳು, ದಿನನಿತ್ಯದ ಒಂದು ಸಾಮಾನು ಇಟ್ಕೊಂಡಿದೀವಿ, ಅವನ್ನೆಲ್ಲವೂ ಕೂಡ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತೀವಿ ಅಂದ್ರೂ ಕೂಡ ಈ ಕಲ್ಲು ಹೃದಯದ ಶಾಸಕರಿಗೆ ಅಥವಾ ಅಲ್ಲಿ ಬಂದಂತಹ ಗೂಂಡಾಗಳಿಗೆ ಯಾರಿಗೂ ಕೂಡ ಅನ್ನಿಸ್ತಿಲ್ಲ. ಏಕಾಏಕಿ ಹೋಗಿ JCB ತಗೊಂಡು ಇರೋವರ ಮನೆಗಳೆಲ್ಲ ಹೊಡೆದು ಕೆಡು ಬಿಸಾಕಿದ್ರು. ಅಲ್ಲಿ ಮನೆಯಲ್ಲಿದ್ದಂಥ ಸಣ್ಣ ಪುಟ್ಟ ವಸ್ತುಗಳು, ಏನಾದ್ರು ಸಣ್ಣ ಪುಟ್ಟ ಒಡವೆ ಇರೋಷ್ಟು ಶ್ರೀಮಂತರಲ್ಲ, ಅಟ್ಲೀಸ್ಟ್ ಏನೋ ಒಂಚೂರು ಅದಾದ್ರೂ ಹಾಳಾಗೋಗ್ಲಿ, ಅಟ್ಲೀಸ್ಟ್ ದಿನಕ್ಕೆ ಊಟಕ್ಕೆ ಅಂತ ಇಟ್ಕೊಂಡಂತ ಅಕ್ಕಿ, ದವಸ ಧಾನ್ಯ ಏನೂ ತಗೊಳಕ್ಕೆ ಈ ಪಾಪಿಗಳು ಬಿಟ್ಟಿಲ್ಲ. ಆ ರೇಂಜಿಗೆಲ್ಲ ಗುಡ್ಸ್ ಗುಂಡಾಂತರ ಮಾಡಿದ್ದಾರೆ. ಆ ಸರ್ಕಾರಿ ಜಾಗ ಅಂತೇಳಿ ರೀ, ನೀವೊಬ್ರು ಶಾಸಕರಿದ್ದೀರಿ, ಇಂತಹ ಬಡವ್ರಿಗೆ ಅಂತ ಈ ರೀತಿಯಾಗಿ 20-25 ವರ್ಷ ಒಂದು ಸರ್ಕಾರಿ ಜಾಗದಲ್ಲಿ ಅವ್ರು ಇದ್ದಾರೆ ಅಂತಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಆ ಜಾಗದಲ್ಲಿ ಒಂದು 10-15 ಅಡಿನೋ 20-25 ಅಡಿನೋ ಒಂದು ಜಾಗವನ್ನ ಕೊಡಿಸಿ ಅವರು ಶಾಶ್ವತವಾಗಿ ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಬಡವರ ಮೇಲೆ, ಅಸಹಾಯಕರ ಮೇಲೆ ನಿಮ್ಮ ದೌರ್ಜನ್ಯನ, ನಾಚಿಕೆ ಆಗಬೇಕು, ಧಿಕ್ಕಾರ ಹೇಳಬೇಕು ನಿಮ್ಮಂತ ಈ ಒಬ್ಬ ಶಾಸಕರಾಗಿ ಈ ರೀತಿಯಾಗಿ ವರ್ತಿಸಿರೋದಕ್ಕೆ. ನಿಮಗೆ ಸರ್ಕಾರಿ ಜಾಗನೇ ಆಗಿತ್ತು, ಅಲ್ಲೇನು ಕಟ್ಸ್ಬಿಡ್ತೀರಾ ನೀವೀಗ? ದುಡ್ಡು ಕೊಡ್ತಾ ಇಲ್ಲ. ಆ ಒಂದು ಜಾಗವನ್ನು ನೀವು ತಗೊಂಡು, ಸರ್ಕಾರಿ ಜಾಗವನ್ನು ತಗೊಂಡು ಏನ್ರಿ ಮಾಡ್ತೀರಾ ನೀವು ಅದರೊಳಗಡೆ? ಬಡವ್ರಿಗಿನ್ನ ಸರ್ಕಾರಿ ಜಾಗ. RR ನಗರದಲ್ಲಿ ಒಂದು ಶಾಸಕರ ಗಮನಕ್ಕಿರಲಿ, ಇದು RR ನಗರದಲ್ಲಿ ಆಗಿರುವಂತಹ ಒತ್ತುವರಿ, ರಾಜಕಾಲುವೆಗಳ ಒತ್ತುವರಿ, ಬಫರ್ ಝೋನ್ಗಳ ಒತ್ತುವರಿ ಆಗಿದ್ದೆಲ್ಲ ಬೇರೆ ಎಲ್ಲೂ ಆಗಿಲ್ಲ. RR ನಗರ ಮಳೆ ಬಂದ್ರೆ ಇವತ್ತು ಮುಚ್ಚೋಗ್ತಾ ಇದೆ, ಕೆರೆ ರೀತಿ ಆಗ್ತಿದೆ. ಏನ್ ಕಾರಣ? ಅಲ್ಲಾಗಿರುವಂತಹ ಅಕ್ರಮ ಕಟ್ಟಡಗಳ ನಿರ್ಮಾಣ, ರಾಜಕಾಲುವೆಗಳ ಒತ್ತುವರಿ, ಬಫರ್ ಝೋನ್ಗಳ ಒತ್ತುವರಿ. ಇದನ್ನ ತೆರವು ಮಾಡ್ಸಕ್ಕೆ ನಿಮ್ಮ ಕೈಲಿ ಆಗಲ್ಲ. ತಗೊಂಡೋಗ್ರಿ, ಇದೇ ತರ JCB ತಗೊಂಡೋಗಿ ಮಾಡಿಸ್ತೀನಿ, ನೀವು ಶಾಸಕರಲ್ವಾ? ನಿಮ್ಮ ಅಧಿಕಾರ, ನಿಮ್ಮ ಪೌರುಷನ ಇಂಥ ಬಡವ್ರ ಮೇಲೆ ತೋರಿಸೋವಂಥದ್ದಲ್ಲ. ಹೋಗಿ ತಗೊಂಡೋಗಂತ ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಮಾಡ್ಕೊಂಡು, ಕೋಟ್ಯಾಂತರ ರೂಪಾಯಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ಇದರಲ್ಲ ಬಂಗ್ಲೆಗಳು ಕಟ್ಕೊಂಡು RR ನಗರದಲ್ಲಿ, DLF ಬಡಾವಣೆ, ಈ ತರ ಎಲ್ಲ ಒಂದಷ್ಟು ಬಡಾವಣೆಗಳು ಇದೆಯಲ್ಲ, ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪೌರುಷನ. ಅದನ್ನ ಬಿಟ್ಟು ಪಾಪ ದಿನಗೂಲಿ ಮಾಡ್ಕೊಂಡು ಆ ಮಕ್ಕಳು ಅಳ್ತಿದ್ದಾರೆ, ಸಣ್ಣ ಮಕ್ಕಳು, 2 ವರ್ಷ 3 ವರ್ಷದ ಮಕ್ಕಳು, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಗೊಳೋ ಅಂತ ಅಳ್ತಿದ್ದಾರೆ. ಯಾವುದೋ ಒಂದು ಮಗು ನಿಂತ್ಕೊಂಡು ಬೀದಿಲಿ ನಿಂತಿದ್ರೆ ನಮ್ಗೆ ಸಂಬಂಧನೇ ಇರೋಲ್ಲ, ಆದ್ರೂ ನಮ್ ಕರಡು ಚುರುಕ್ ಅಂತ ಯಾಕಪ್ಪ ಅಳ್ತಿದ್ಯಾ ಅಂತ. ಬಟ್ ಇವತ್ತು ನಾನು ಮಾಡ್ತಾ ಇರುವಂತ ಈ ಒಂದು ದುಷ್ಕೃತ್ಯದಿಂದ ಈ ಮಕ್ಕಳು ಬೀದಿಗೆ ಬರ್ತಿದ್ಯಲ್ಲ, ಆ ಮಕ್ಕಳು ಅಳ್ತಾ ಇವೆ, ಆ ಆಹಾರ ಧಾನ್ಯವನ್ನ ಕಲೆಕ್ಟ್ ಮಾಡ್ಕೊಂತಿದೆ ಕಣ್ಣು ಮುಂದೆ, ನಿನ್ ಕಣ್ಣಿಗೆ ಯಾವುದು ಕಾಣಿಸ್ತಿಲ್ವಾ? ಕೋರ್ಟು ಜಾಮೀನು ಕೊಟ್ಟು ಹೊರಗಡೆ ಕಳಿಸಿರುವಂಥದ್ದು, ನೀನೊಬ್ಬ ಜನಪ್ರತಿನಿಧಿ, ಒಂದಷ್ಟು ತಪ್ಪುಗಳನ್ನ ಮಾಡಿದೆ, ಅಟ್ಲೀಸ್ಟ್ ಜನ ಸೇವೆ ಮಾಡೋಕ್ಕೆ ಅಂತ ಜನ ನಿನ್ನ ಹಾರಿಸಿ ಕಳಿಸಿದ್ದಾರೆ.
ಹೋಗಿ ಒಂದಷ್ಟು ಜನಸೇವೆಯನ್ನು ಮಾಡಿರುವಂಥ ತಪ್ಪುಗಳಿದೆಯಲ್ಲ, ಅದಕ್ಕೆ ಅಟ್ಲೀಸ್ಟ್ ಆ ಒಂದು ಪ್ರಾಯಶ್ಚಿತ್ತ ಅನ್ನುವಂಥ ರೀತಿಯಲ್ಲಿ ಜನಸೇವೆ ಮಾಡು ಅಂತೇಳಿ ಕಳಿಸಿದ್ರೆ ಈ ರೀತಿಯಾದಂಥ ದೌರ್ಜನ್ಯ ಮಾಡೋದಕ್ಕ, ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆಗಳೆಲ್ಲ ಕಿತ್ತು ಅಧ್ವಾನ ಆಗಿದೆ. ನಾನು ಅದೇ ರಸ್ತೆಯಲ್ಲಿ ಬರ್ತೀನಿ, ಮಾಳಗಾಳ ಹತ್ರ. ಆ ರಸ್ತೆಯಲ್ಲಿ ಒಂದೇ ಒಂಚೂರು ಟಾರ್ ಇಲ್ಲ. ಅಲ್ಲೂ ಹೋಗ್ಬೇಕಾದ್ರೆ ಪ್ರೊಟೆಸ್ಟ್ ಮಾಡಿ ಅನುದಾನ ತಗೊಂಡ್ಬಂದು ಆ ರಸ್ತೆಯನ್ನು ಸರಿ ಮಾಡಿಸುವಂಥ ಕೆಲಸ ಮಾಡಿಸಿ. ಅದನ್ನ ಬಿಟ್ಟು ಯಾರಿಗ್ರಿ ಸಮಸ್ಯೆ ಆಗಿತ್ತು? ಗೋರ್ಮೆಂಟ್ ಜಾಗ ಆದರೆ ಗೋರ್ಮೆಂಟ್ ಕೇಳುತ್ತೆ, ಆಯಾ ಡಿಪಾರ್ಟ್ಮೆಂಟ್ ಕೇಳುತ್ತೆ. ಅದು BDA KDBಗೂ ಸಂಬಂಧಪಟ್ಟಂತೆ ಏನೋ ಇಶ್ಯೂ ಇರುವಂಥ ಸರ್ಕಾರಿ ಜಾಗ ಅದು. ಆ ಇಲಾಖೆಗಳಿಗೆ ಬೇಕಾಗಿಲ್ಲದೆ ಇರುವಂಥದ್ದು ಶಾಸಕನ ನೀನು ಅಲ್ಲಿರುವಂಥ 50 ಕುಟುಂಬಗಳ ಏಕಾಏಕಿ ಈ ರೀತಿಯಾಗಿ ಹೊರಗಡೆ ಹಾಕ್ಸಿದೆ ಅಂತಂದ್ರೆ ಏನಿದ್ರಲ್ಲಿ? ನಾನು ಒಂದು ಹೇಳಿದೆ, ದ್ವೇಷದ ರಾಜಕಾರಣ ಅಂತೇಳಿ. ಅಲ್ಲಿ ಕೆಲವು ನಾಯಕರು ಹೇಳಿರುವಂಥ ಮಾಹಿತಿ ಪ್ರಕಾರದಲ್ಲಿ ಅಲ್ಲಿರುವಂಥ ಏನೋ ಒಂದು 250-300 ಜನ ಇದ್ದಲ್ಲ, ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಜನ ಹೋಗಿ ಕೇಳಿದ್ರಂತಲ್ಲಿ, ಕೆಲವರು ಮಹಿಳೆಯರು ಹೋಗಿ ಕಾಲು ಹಿಡ್ಕೊಳಕ್ ಹೋದ್ರು ಕೂಡ ಓಟ್ ಮಾತ್ರ ನೀನು ಕಾಂಗ್ರೆಸ್ಗೆ ಹಾಕ್ತೀಯಾ, ಇವಾಗ ಬಂದು ನನ್ನ ಕಾಲು ಇಡ್ತೀಯಾ, ಎದ್ದೋಗಿ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಿ ನಿಮ್ಮ ಊರಿಗೆ ಹೋಗು ಅಂತೇಳಿ ಗದ್ರತಾನಂತೆ ಈ ಅಪ್ಪ. ಇದೆಲ್ಲ ಆ ವಿಜುವಲ್ಸ್ಗಳನ್ನ ನೋಡ್ಬಿಟ್ಟು ಎಂಥವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಇದು ಏನು ಹೇಳಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ಬಹುಶಃ ಒಂದಷ್ಟು ಪಾಪದ ಕೂಡ ತುಂಬ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ, ಅಂದರೆ ದೀಪ ಆರೋಕ್ಕೂ ಮುನ್ನ ಜೋರಾಗಿ ಉರಿಯುತ್ತಲ್ಲ, ಆ ರೀತಿಯಾಗಿ ಆಗ್ತಿದೆಯೋ ಅನ್ನೋ ನನಗಂತೂ ಗೊತ್ತಿಲ್ಲ. ದಯಮಾಡಿ ನಿಮ್ಗೆ ಏನಾದ್ರು ಅನ್ಸಿದ್ರು ಒಂದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.